ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ವೈರಲ್ ಆಗಿರುವ ಅಪೂರ್ವ ಮುಖಿಜಾ ಅವರ ಹಳೆಯ ವಿಡಿಯೋ ಇದೀಗ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ದಿ ರೆಬಲ್ ಕಿಡ್ ಎಂದೇ ಖ್ಯಾತಿ ಪಡೆದಿರುವ ಇನ್ಫ್ಲುಯೆನ್ಸರ್ ಅಪೂರ್ವ ಮುಖಿಜಾ ಅವರು ಚಿತ್ರರಂಗದ ಅವಕಾಶಗಳ ಬಗ್ಗೆ ನೀಡಿದ ಹೇಳಿಕೆ ವ್ಯಾಪಕ ಚರ್ಚೆಗೆ ಗ್ರಾಸ ಆಗಿದೆ. ವೈರಲ್ ಆಗಿರುವ ಈ ಹಳೆಯ ವಿಡಿಯೋದಲ್ಲಿ ಅಪೂರ್ವ ಕಾಸ್ಟಿಂಗ್ ನಿರ್ದೇಶಕನೊಂದಿಗೆ ನಡೆದ ಸಂಭಾಷಣೆಯ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸಣ್ಣ ಪಾತ್ರಗಳಿಗಾಗಿ ಅಥವಾ ಸಾಮಾನ್ಯ ಅವಕಾಶಗಳಿಗಾಗಿ ಯಾವುದೇ ರೀತಿಯ ರಾಜಿಗೆ ತಾವು ಸಿದ್ಧರಿಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿ ಇದೇ ವೇಳೆ ಅವರು ನೀಡಿದ ಒಂದು ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ. ₹2 ಪಾತ್ರಕ್ಕಾಗಿ ಯಾರೊಂದಿಗೂ ಮಲ್ಗಲ್ಲ ಸರ್. ದುಬೈ ಶೇಖ್ ನನ್ನ ಮುಖಕ್ಕೆ 10 ರಿಂದ 15 ಕೋಟಿ ರೂಪಾಯಿ ಕೊಟ್ರೆ ಮಾತ್ರ ನಾನು ಯೋಚಿಸಬಹುದು, ಆದರೆ ಒಂದು ಪಾತ್ರಕ್ಕಾಗಿ ಅಲ್ಲ ಅಂತ ಹೇಳಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಇದೇ ವಿಡಿಯೋದಲ್ಲಿ ಆರಂಭದಲ್ಲಿ ಕಾಸ್ಟಿಂಗ್ ನಿರ್ದೇಶಕರ ಜೊತೆ ಮಾತನಾಡಲು ಭಯ ಆಗ್ತಿತ್ತು. ಈಗ ದೊಡ್ಡ ಆಫರ್ಗಳಿದ್ರೆ ನಾನು ಮ್ಯಾನೇಜರ್ ಮೂಲಕ ಸಂಪರ್ಕಿಸಬಹುದು ಎಂದು ಅವರು ಹೇಳಿಕೊಂಡಿದ್ದಾರೆ. ಅಪೂರ್ವ ಮುಖಿಜಾ ವಿವಾದಕ್ಕೆ ಸಿಲುಕಿರೋದು ಇದೇ ಮೊದಲಲ್ಲ. ಕೆಲ ತಿಂಗಳ ಹಿಂದೆ ಕೊಚೆಲ್ಲಾ ಸಂಗೀತ ಉತ್ಸವಕ್ಕೆ ತೆರಳುವ ಮುನ್ನ ಹಂಚಿಕೊಂಡಿದ್ದ ಗೆಟ್ ರೆಡಿ ವಿತ್ ಮೀ ವಿಡಿಯೋದಲ್ಲೂ ಅವರು ಕೈಗೆ ಕೀ ಕೊಟ್ಟಿದ್ದ ಪವಿತ್ರ ಹಿಂದೂ ದಾರವನ್ನ ಕತ್ತರಿಯಿಂದ ಕತ್ತರಿಸಿದ್ರು. ಫ್ಯಾಷನ್ ಮತ್ತು ಫೋಟೋಶೂಟ್ಗಾಗಿ ಹೀಗೆ ಮಾಡಿದ್ದೇನೆ ಎಂದು ಅವರು ಹೇಳಿದರು. ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಹಲವರು ಆಕ್ಷೇಪ ವ್ಯಕ್ತಪಡಿಸಿದರು. ಆ ವಿವಾದ ಇನ್ನೂ ತಣ್ಣಗಾಗುವ ಮುನ್ನವೇ ಇದೀಗ ದುಬೈ ಶೇಖ್ ಹೇಳಿಕೆ ಮತ್ತೆ ಅಪೂರ್ವ ಮುಖಿಜಾ ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ವಿಷಯ ಆಗುವಂತೆ ಮಾಡಿದೆ.